ಯಾವ ರೀತಿ ನೋಡ್ತಾ ಇದೆ? ದಾಳಿ ಮಾಡಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಂಬರ್ 1, ನಾನು ಕನ್ನಡ ಸಂಘಟನೆಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡೋದು ತಪ್ಪಲ್ಲ. ಹೋರಾಟ ಮಾಡಿ, ಕಾನೂನು ಚೌಕಟ್ಟಿನಲ್ಲಿ ಯಾರ ಆಸ್ತಿ ಪಾಸ್ತಿಗಳಿಗೂ ಅನ್ಯಾಯ ಆಗಬಾರ್ದು. ಅದು ನಮ್ಮ ಧೋರಣೆ. ಎರಡನೇದು, ಈ ಬೆಂಗಳೂರಲ್ಲಿ ಬಂದು ಬದುಕ್ತಾ ಇರೋರು, ವ್ಯವಹಾರ ಮಾಡ್ತಾ ಇರೋರು ಕಾನೂನಿದೆ. ಬೋರ್ಡಲ್ಲಿ 60% ಕನ್ನಡದ ಬೋರ್ಡ್ ಇರಬೇಕು ಅಂತ ಇದೆ. ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು. ಯಾರು ಎಷ್ಟೇ ದೊಡ್ಡವರಾಗಿರಲಿ, ಯಾವ ದೊಡ್ಡ ಬಿಸ್ನೆಸ್ ಮೆನ್ ಆಗಿರಲಿ, ನಾನಾಗಿರಲಿ, ನೀವಾಗಿರಲಿ, ಸರ್ಕಾರ ಯೂಟರ್ನ್ ತಗೊಂಡು ಎಲ್ರಿ ನಾವು ಅದೆಲ್ಲ ನಾವು ಯೋಚನೆ ಮಾಡಿಲ್ಲ. ನೀವೇ ಅದನ್ನು ದೊಡ್ಡದು ಮಾಡ್ತಾ ಇದ್ದೀರಿ. ಚರ್ಚೆ ಬರ್ತಾ ಇದ್ದಾರೆ, ಕೇಳ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಅದು ಎಲ್ಲಿದೆ? ಯಾವ ರೀತಿ ನೋಡ್ತಾ ಇದೆ? ದಾಳಿ ಮಾಡಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಂಬರ್ 1, ನಾನು ಕನ್ನಡ ಸಂಘಟನೆಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡೋದು ತಪ್ಪಲ್ಲ. ಹೋರಾಟ ಮಾಡಿ, ಕಾನೂನು ಚೌಕಟ್ಟಿನಲ್ಲಿ ಯಾರ ಆಸ್ತಿ ಪಾಸ್ತಿಗಳಿಗೂ ಅನ್ಯಾಯ ಆಗಬಾರ್ದು. ಅದು ನಮ್ಮ ಧೋರಣೆ. ಎರಡನೇದು, ಈ ಬೆಂಗಳೂರಲ್ಲಿ ಬಂದು ಬದುಕ್ತಾ ಇರೋರು, ವ್ಯವಹಾರ ಮಾಡ್ತಾ ಇರೋರು ಕಾನೂನಿದೆ. ಬೋರ್ಡಲ್ಲಿ 60% ಕನ್ನಡದ ಬೋರ್ಡ್ ಇರಬೇಕು ಅಂತ ಇದೆ. ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು. ಯಾರು ಎಷ್ಟೇ ದೊಡ್ಡವರಾಗಿರಲಿ, ಯಾವ ದೊಡ್ಡ ಬಿಸ್ನೆಸ್ ಮೆನ್ ಆಗಿರಲಿ, ನಾನಾಗಿರಲಿ, ನೀವಾಗಿರಲಿ, ಸರ್ಕಾರ ಯೂಟರ್ನ್ ತಗೊಂಡು ಎಲ್ರಿ ನಾವು ಅದೆಲ್ಲ ನಾವು ಯೋಚನೆ ಮಾಡಿಲ್ಲ. ನೀವೇ ಅದನ್ನು ದೊಡ್ಡದು ಮಾಡ್ತಾ ಇದ್ದೀರಿ. ಚರ್ಚೆ ಬರ್ತಾ ಇದ್ದಾರೆ, ಕೇಳ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಅದು ಎಲ್ಲಿದೆ?